Hi guys, welcome back to my channel. ಇವತ್ತಿನ ವಿಡಿಯೋ ನಾನು ತುಂಬ ಇಂಪಾರ್ಟೆಂಟ್ ವಿಡಿಯೋ ಆಯಿತಾ ಎಲ್ಲ ಸ್ಟೂಡೆಂಟ್ಸ್ಗಾಗಲಿ ಮತ್ತು ಯಾರ್ಯಾರು ಯು ಕೆ ಪ್ಲ್ಯಾನ್ ಮಾಡ್ತಿದ್ದೀರಾ ಬರಲಿಕ್ಕೆ ಸ್ಟಡೀಸ್ಗೆ ಹೈಯರ್ ಸ್ಟಡೀಸ್ಗೆ ಮಾಸ್ಟರ್ಸ್ಗಾಗಿ. ಹಾಗಾಗಿ ಏನು ನಡೀತಾ ಇದೆ ಇಲ್ಲಿ, ಬರ್ಬೇಕೋ ಬೇಡವೋ, ಎಷ್ಟು ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಇದೆ ಇಲ್ಲಿ, ಆಮೇಲೆ ಅಂತ ಹೇಳ್ಬಿಟ್ಟು ನಾನು ಎಲ್ಲದೂ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಆಯಿತಾ. ಹಾನೆಸ್ಟಾಗಿ ಶೇರ್ ಮಾಡ್ತೀನಿ. ನಾನೇನು ಮಾಡ್ತಾ ಇದ್ದೀನಿ ಇಲ್ಲಿ ಯು ಕೆಲಿ ಅಂತ ಹೇಳ್ಬಿಟ್ಟು ಎಲ್ಲದೂ ಶೇರ್ ಮಾಡ್ತೀನಿ. ವಿಡಿಯೋನ ಎಂಡ್ ತನಕ ನೋಡಿ ಆಯಿತಾ. ತುಂಬ ಇಂಪಾರ್ಟೆಂಟ್ ವಿಡಿಯೋ ಇದನ್ನು ನೀವು ಬರಬೇಕಂದ್ರೆ ಕರೆಕ್ಟಾಗಿ ಡಿಸೈಡ್ ಮಾಡಿ ಈ ವಿಡಿಯೋ ನಾನು ಏನೇನು ಇನ್ಫಾರ್ಮೇಷನ್ ಕೊಡ್ತೀನಿ ಅದ್ರ ಮೇಲೆ ಡಿಸೈಡ್ ಮಾಡಿ ನೀವು ಬರ್ರಿ ಆಯಿತಾ. ಇಲ್ಲಿ ನಾನೇನು ಯಾರಿಗೂ ಬರಬೇಡ ಅಂತಲೇ ಮೊದಲೇ ಹೇಳ್ತಾ ಇಲ್ಲ, ಬಟ್ ನೋಡಿ ಯೋಚನೆ ಮಾಡಿ ಬನ್ನಿ ಅಂತ ನಾನು ಹೇಳ್ತೀನಿ. ಫಸ್ಟಿಗೆ ಯು ಕೆಗೆ ನಾನು ಯಾಕೆ ಯು ಕೆ ಕಂಟ್ರಿನೇ ಸೆಲೆಕ್ಟ್ ಮಾಡಿದೆ ಅಂತ ಅಂದಾಗ ಎರಡು ರೀಸನ್ ಇದೆ ಆಯಿತಾ. ಒಂದು ಏನು ಅಂದರೆ ನಿಮಗೆ ಗೊತ್ತಿರೋ ಹಾಗೆ ನಾನು ಸ್ಕಾಲರ್ಶಿಪ್ಪಿಂದ ಬಂದಿದ್ದೆ ಆಯಿತಾ ಯು ಕೆಗೆ. ನನಗೆ ನಮ್ಮನೇಲೆಲ್ಲ ಅಷ್ಟೊಂದು ದುಡ್ಡೆಲ್ಲ ಇಲ್ಲ, ಕೊಡಲಿಕ್ಕಾಗಲ್ಲ ಅಂತಂದರು, ಲೋನ್ ಕೂಡ ಆಗಲಿಲ್ಲ ನನಗೆ. ಹಾಗಾಗಿ ನಾವೇನು ಮಾಡಿದೆ, ನನಗೆ ಸ್ಕಾಲರ್ಶಿಪ್ ಇದೆ ಅಂತ ಒಂದು ಗೊತ್ತಾಯಿತು. ಹಾಗಾಗಿ ನಾನು ಅದನ್ನು ಸ್ಕಾಲರ್ಶಿಪ್ ಅಪ್ಲೈ ಮಾಡಿ ಅಲ್ಲಿ ಆಫೀಸ್ ಹತ್ರ ಎಲ್ಲ ಹೋಗಿ ವಿಚಾರಿಸಿ ಎಲ್ಲ ಕರೆಕ್ಟ್ ಒಳ್ಳೆ ಇದು ಸ್ಕ್ಯಾಮ್ ಅಲ್ವಲ್ಲ, ಇದು ನಿಜ. ನಮ್ಮಮ್ಮ ಡೈರೆಕ್ಟ್ ಹೋಗ್ಕೊಂಡು ಅಲ್ಲಿ ಕೇಳಿಬಿಡ್ತು, ಸರ್ ಅಲ್ಲಿ ಹೋದ್ಮೇಲೆ ದುಡ್ಡು ಕೈ ಎತ್ಬಿಟ್ರೆ ನೀವು ಅಂತಲೇ ಕೇಳಿಬಿಡ್ತು ನಮ್ಮಮ್ಮ ಅಲ್ಲಿ ಸ್ಕಾಲರ್ಶಿಪ್ ಆಫೀಸರ್ ಹತ್ರ. ಅಲ್ಲಿ ಹೋದ್ಮೇಲೆ ಮಕ್ಳಿಗೆ ತ್ರಾಸಾಗಲ್ಲ, ನೀವು ದುಡ್ಡು ಹಾಕ್ತೀನಿ ಅಂತ ಹೇಳ್ಬಿಟ್ಟು ಹಾಕ್ಲಿಲ್ಲ ಅಂದ್ರೆ ಏನು ಮಾಡೋದು ಅಂತ. ಇಲ್ಲಮ್ಮ ಹಂಗೆಲ್ಲ ಮಾಡಲ್ಲ, ನಾವು ಹಾಕ್ತೀವಿ ಅಂತೆಲ್ಲ ಹೇಳಿ ನಾವು ಅದಾದಮೇಲೆ ನಾನು ಬಂದಿದ್ದಿಲ್ಲಿ ಆಯಿತಾ. ನಾನು ಈ ವಿಡಿಯೋ ಬಗ್ಗೆ, ಈ ಸ್ಕಾಲರ್ಶಿಪ್ ಬಗ್ಗೆ ಕರೆಕ್ಟಾಗಿ ಒಂದು ವಿಡಿಯೋ ಮಾಡಿದ್ದೀನಿ ಆಯಿತಾ. ಅದನ್ನು ಹೋಗಿ ಚೆಕ್ ಮಾಡಿ ಕರೆಕ್ಟಾಗಿ, ಅದರಲ್ಲೆಲ್ಲ ಡೀಟೇಲ್ಸ್ ಕೊಟ್ಟಿದ್ದೀನಿ. ಸ್ಕಾಲರ್ಶಿಪ್ ಬಂದು SC/ST ಸ್ಟೂಡೆಂಟ್ಸಿಗೆ ಮಾತ್ರ ಅಪ್ಲಿಕೇಬಲ್ ಆಗೋದು, ಓಕೆನಾ. ನೆಕ್ಸ್ಟ್ ಮತ್ತು ಯಾಕೆ ಯು ಕೆಗೆ ಬಂದೆ ಅಂದರೆ, ನಾನು ಇಂಜಿನಿಯರಿಂಗ್ ಓದಿದ್ದು ಇಂಡಿಯಾದಲ್ಲಿ ಕಾರವಾರದಲ್ಲಿ. ನಾನು ಇಂಜಿನಿಯರಿಂಗ್ ಓದಿ ಒಂದೂವರೆ ವರ್ಷ ಕೆಲಸ ಮಾಡಿದೆ IT ಕಂಪ್ನೀಲಿ. ಆಮೇಲೆ ನಾನು ಸ್ಕಾಲರ್ಶಿಪ್ ಸಿಕ್ತು, ಹಾಗಾಗಿ ನಾನು ಇಲ್ಲಿ ಬಂದೆ. ಯು ಕೆ ಬಂದು IT ಹಬ್ ಮತ್ತು ಫೈನಾನ್ಸ್ ಹಬ್. ಯಾರ್ಯಾರು IT ಕೆಲಸ ಮಾಡಿದ್ದೀರಾ ಒಳ್ಳೆಯದು, ಎಕ್ಸ್ಪೀರಿಯನ್ಸ್ ತೊಗೊಂಡು ಬಂದರೆ ಒಳ್ಳೆಯದು. ಮತ್ತು ಯಾರ್ಯಾರು ಕಂಪ್ಯೂಟರ್ ಸೈನ್ಸ್ ಓದಿದ್ದೀರಾ ಅವರಿಗೆ, ಆಮೇಲೆ ಫೈನಾನ್ಸ್ MBA ಮತ್ತು ಇದು BCom ಕಾಮರ್ಸ್ ಯಾರ್ಯಾರು ಮಾಡಿರ್ತೀರಾ ಇದು ಯು ಕೆ ಒಳ್ಳೆಯದು ಆಯಿತಾ. ಮೆಕ್ಯಾನಿಕಲ್ ಮಾಡಿದವರು, ಬೇರೆ ಬ್ರಾಂಚ್ ಅವ್ರು ಮಾಡಿದವರೆಲ್ಲ ನೀವು ಯು ಕೆಗೆ ಬರೋದು, ಮೆಕ್ಯಾನಿಕಲ್ ಎಲ್ಲ ಮಾಡಿದವರು ಯು ಕೆಗೆ ಬರೋದು ಭಾಳ ಡಿಸ್ಅಡ್ವಾಂಟೇಜ್ ಇದೆ. ಇಲ್ಲಿ ಬಂದರೆ ನೀವು ಮೆಕ್ಯಾನಿಕಲ್ ಓದಿ ಬಂದು ಮತ್ತು ನೀವು ಅದೇ ಫೀಲ್ಡಲ್ಲಿ ನೀವು ಮಾಡಬೇಕು ಮಾಸ್ಟರ್ಸ್ ಅಂತ ಇದ್ದರೆ ಯು ಕೆಗೆ ಬರಬೇಡ್ರಿ. ಜರ್ಮನಿ ಒಳ್ಳೆ ಕಂಟ್ರಿ ಇದೆ, ಜರ್ಮನಿ ಅಂತ ತುಂಬ ಆಟೋಮೇಷನ್ ಹಬ್ ಜರ್ಮನಿ ಬಂದು. ಹಾಗಾಗಿ ನಾನು ಮೆಕ್ಯಾನಿಕಲ್ ಮಾಡಿದವರು ಜರ್ಮನಿಗೆ ಹೋಗಿ ಅಂತ ಹೇಳ್ತೀನಿ. ಮತ್ತೇನು ಅಂದರೆ ಯು ಕೆದಲ್ಲಿ ನೀವು ಬರಬೇಕಂದ್ರೆ ನಾನು ಹೇಳ್ತೀನಿ, ಒಂದು ಒಳ್ಳೆ ಕೆಲಸ ಮಾಡಿ, ಒಳ್ಳೆ IT ಕಂಪ್ನಿಲಿ ಕೆಲಸ ಮಾಡಿ ಎಕ್ಸ್ಪೀರಿಯನ್ಸ್ ತೊಗೊಂಡು ಬಂದರೆ ನಿಮಗೆ ಒಳ್ಳೆ ಬೆನಿಫಿಟ್ ಇದೆ ಇಲ್ಲಿ ಆಯಿತಾ. ಯಾಕಂದರೆ ಹೇಳಿಕ್ಕಾಗಲ್ಲ, ಕೆಲಸ ಸಿಗುತ್ತೆ ಆಯಿತಾ. ಲಕ್ ಮೇಲೂ ಡಿಪೆಂಡ್ ಇರುತ್ತೆ ಆಯಿತಾ. ನೀವು ಎಕ್ಸ್ಪೀರಿಯನ್ಸ್ ತೊಗೊಂಬಂದೆ ಅಂದರೆ ಓಕೆ, ಎಕ್ಸ್ಪೀರಿಯನ್ಸ್ ಇದ್ದಾರೆ ಇವರು ಅಂತ ಹೇಳ್ಬಿಟ್ಟು ನಿಮ್ಮನ್ನ ಹೈರ್ ಮಾಡೋಕ್ಕೆ ಚಾನ್ಸಸ್ 90% ಚಾನ್ಸಸ್ ಇದೆ. ಹಾಗಾಗಿ ನನಗೆ 1.5 ವರ್ಷ ಇತ್ತು ಎಕ್ಸ್ಪೀರಿಯನ್ಸ್, ನಾನು 2 ವರ್ಷ ಅಂತ ಹಾಕ್ಬಿಟ್ಟು ನನಗೆ ಇಂಟರ್ವ್ಯೂ ಎಲ್ಲ ತೊಗೊಂಡು ನಾನು ಕೆಲಸ ಮಾಡ್ತಿದ್ದೆ. ಈಗ ಕೆಲಸ ಬಿಟ್ಟಿದ್ದೀನಿ ಆಯಿತಾ. ಲಾಸ್ಟ್ ವಿಡಿಯೋ ಚೆಕ್ ಮಾಡಿ, ಯಾಕೆ ನಾನು ಬಿಟ್ಟಿಲ್ಲ, ಅವರೇ ನನ್ನ ತೆಗೆದ್ರು ಕೆಲಸದಿಂದ ಆಯಿತಾ. ಆಮೇಲೆ ಎಕ್ಸ್ಪೀರಿಯನ್ಸ್ ತೊಗೊಂಬಂದರೆ ನಿಮ್ಗೆ ಒಳ್ಳೆ ಬೆನಿಫಿಟ್ ಇದೆ. ಮತ್ತೊಂದು ಏನು ಅಂದರೆ ಗೈಸ್, ನಿಜ ಹೇಳ್ಬೇಕಂದ್ರೆ ಯು ಕೆ ಜನ, ಈ ಬ್ರಿಟಿಷ್ ಜನ ಅವರು IT ಇಲ್ಲ. ಅವರಿಗೆ ಕಮ್ಮಿ ಜನ IT ಇರೋದು, ಒಂದು 30% 40% ಅಷ್ಟೇ IT ಜನ ಇರೋದು. ಇನ್ನೆಲ್ಲ ಬಾಕಿ ಇರೋದೆಲ್ಲ ನಮ್ಮ ಇಂಡಿಯನ್ಸ್ ಮತ್ತು ಎಲ್ಲ ಹೊರಗಡೆ ಜನ ಆಯಿತಾ. ಇಲ್ಲಿ ನೀವು ದೊಡ್ಡ ಕಂಪ್ನಿ ನೋಡಿದ್ರೆ ನೀವು ನಮ್ಮ ಇಂಡಿಯನ್ಸೇ ನೋಡ್ತೀರಾ, ಯಾರು ನೀವು ಬೇರೆ ಕಡೆ ನೋಡೋದೇ ಚಾನ್ಸೇ ಇಲ್ಲ. ಎಲ್ಲ ಅವರು ಬ್ರಿಟಿಷ್ ಅವ್ರು ಏನು ಮಾಡ್ತಾರೆ, ಅವರಿಗೆ IT ತುಂಬ ಟಫ್ ಅಂತ ಅನಿಸುತ್ತೆ, ಅದಕ್ಕಾಗಿ ಅವರು IT ಮಾಡಲ್ಲ. ಅವರು ಮ್ಯಾನೇಜ್ಮೆಂಟ್ ಕೋರ್ಸ್ ಮಾಡ್ತಾರೆ, ಬೇರೆ HR ಥರ ಕೋರ್ಸು, ರಿಕ್ರೂಟ್ಮೆಂಟ್ ಕೋರ್ಸು ಅಂಥದ್ರಲ್ಲಿ ಅವರು ಓದ್ಕೊಳ್ತಾರೆ, ಡಿಗ್ರಿ ಮಾಡ್ಕೊಳ್ತಾರೆ. ಬಟ್ ನಮ್ಮ ಥರ IT ಇಂಜಿನಿಯರಿಂಗ್ ಮಾಡಿ ಮಾಸ್ಟರ್ಸ್ ಮಾಡಿ ಅದೆಲ್ಲ ಮಾಡಲ್ಲ. ನಾನು ಮಾಸ್ಟರ್ಸ್ ಮಾಡಿದ್ದು ಯೂನಿವರ್ಸಿಟಿ ಆಫ್ ಲೆಸ್ಟರಲ್ಲಿ. ಅಲ್ಲಿ ನನ್ನ ಕಾಲೇಜಲ್ಲಿ ಬ್ರಿಟಿಷವರು ಒಬ್ಬರು ಇರಲಿಲ್ಲ, ನನ್ನ ಕ್ಲಾಸಲ್ಲಿ ಒಬ್ಬರು ಇಲ್ಲ ಬ್ರಿಟಿಷರು. ಅವ್ರದ್ದು ಸಪ್ರೇಟೇ ಉಂಟು ಆಯಿತಾ. ಅವ್ರದ್ದು ಸೋಷಿಯಾಲಜಿ ಅಂತೆ, ಸೈಕಾಲಜಿ ಅಂತೆ, ಮಳೆ ಥರ ಏನೇನೋ ಬೇರೆ ಕೋರ್ಸ್ ಮಾಡ್ತಾರೆ. ಅವರಿಗೆ IT ಇದ್ರಲ್ಲಿ ನಾಲೆಜ್ ಇಲ್ಲ ಆಯಿತಾ. ನಮ್ಮ ಇಂಡಿಯನ್ಸೇ ನಮಗೆ ಹೇಳಬೇಕಂದ್ರೆ ಭಾಳ ಹುಷಾರು, ನಾವು ಜನ ಭಾಳ ಹುಷಾರಿದ್ದೀವಿ ಆಯಿತಾ ಹೇಳಲಿಕ್ಕೆ ಹೋದರೆ. ಈಗ ನೋಡಿ ಮತ್ತೆಂತಂದರೆ ಯು ಕೆಗೆ ಬರ್ತೀರಾ, ಮತ್ತು ಸ್ವಲ್ಪ ಜನ ಏನು ಮಾಡ್ತಾರೆ, ಬೇರೆ ದೇಶಕ್ಕೆ ಹೋಗ್ಬೇಕಂದ್ರೆ ಲ್ಯಾಂಗ್ವೇಜ್ ಕಲಿಬೇಕಾಗ್ತದೆ ಅಂತ ಹೇಳಿಬಿಟ್ಟು ಯು ಕೆಗೆ ಬರ್ತೀರಾ. ಬಟ್ ನಾನೇನು ಹೇಳೋದಂದರೆ, ನಿಮ್ಮ 1 ವರ್ಷ ಪರವಾಗಿಲ್ಲ, ಮನೇಲಿ ಕೂತ್ಕೊಂಡು ನೀವು ಲ್ಯಾಂಗ್ವೇಜ್ ಕಲ್ತಿರೋದ್ರೂ ಪರವಾಗಿಲ್ಲ,
ಆ ನಿಮ್ಮ ಸ್ಪೆಸಿಫಿಕ್ ಈಗ ಫಾರ್ ಎಕ್ಸಾಂಪಲ್ ನೀವು ಮೆಕ್ಯಾನಿಕಲ್ ಓದಿದ್ದೀರಾ ಆಯಿತಾ, ಮೆಕ್ಯಾನಿಕಲ್ ಓದ್ಕೊಂಡು ಯು ಕೆ ಬರ್ತೆ, ನಾವು ಜರ್ಮನ್ ಲ್ಯಾಂಗ್ವೇಜ್ ಎಲ್ಲ ಕಲೀಲಿಕ್ಕೆ ಆಗಲ್ಲ ನಮಗೆ, ಯು ಕೆ ಆದರೆ ಇಂಗ್ಲೀಷ್ ಉಂಟು, ನಾವು ಮ್ಯಾನೇಜ್ ಮಾಡ್ಬೋದು ಅಂತಲೂ ಸ್ವಲ್ಪ ಜನ ಥಿಂಕ್ ಮಾಡ್ತೀರಾ. ಬಟ್ ಅದು ಮಾಡೋದು ನಿಮ್ಮ ತಪ್ಪು. ನೀವೇನು ಮಾಡಿ, ಟೈಮ್ ತಗೊಂಡು ಮನೇಲಿ ಕೂತ್ಕೊಂಡು ಜರ್ಮನ್ ಲ್ಯಾಂಗ್ವೇಜ್ ಕಲ್ತ್ಕೊಂಡು ಅದ್ರ ಎಕ್ಸಾಮ್ ಬರ್ಕೊಂಡಾದರೂ ನೀವು ಜರ್ಮನಿಗಾದರೂ ಹೋಗಿ, ಬಟ್ ಯು ಕೆಗಂತೂ ಬರಬೇಡಿ ಮೆಕ್ಯಾನಿಕಲ್ ಮಾಡಿ ಆಯಿತಾ. ಮೆಕ್ಯಾನಿಕಲ್ ಅಂತ ಅಲ್ಲ, ಮತ್ತೆ ಬೇರೆ ಕೋರ್ಸು ಹೇಳ್ತೀನಿ ಯಾವುದಿದೆ ಅಂತ. ಸ್ವಲ್ಪ ಜನ ನಾವೇನು ಮಾಡ್ತೇವೆ, ಸ್ವಲ್ಪ ಜನ ಇರ್ತಾರೆ ಬಿಸ್ನೆಸ್ ಮ್ಯಾನೇಜ್ಮೆಂಟ್, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್, ಇಂಥ ಮ್ಯಾನೇಜ್ಮೆಂಟ್ ಕೋರ್ಸ್ಗಳು ಇರ್ತಾವಲ್ಲ, ಅದನ್ನು ಓದಿರ್ತಾರೆ ನಮ್ಮ ದೇಶದಲ್ಲಿ ಓದ್ಕೊಂಡು ಇಲ್ಲೂ ಅದ್ರ ಬಗ್ಗೆ ಮಾಸ್ಟರ್ಸ್ ಮಾಡಲಿಕ್ಕೆ ಬಂದಿರ್ತಾರೆ. ಈಗ ಬಿಸ್ನೆಸ್ ಮ್ಯಾನೇಜ್ಮೆಂಟ್, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟಲ್ಲಿ ಎಕ್ಸ್ಪೀರಿಯನ್ಸ್ ಇದ್ರೂ ಇರುತ್ತೆ ಅವರಿಗೆ. ಇಲ್ಲಿ ಬಂದು ಮಾಸ್ಟರ್ಸ್ ಮಾಡಿ, ಈಗ ಎಂತಂದರೆ, ಈಗ ನಿಮ್ಗೆ ಗೊತ್ತಲ್ಲ, ನಾರ್ಮಲಿ ನಾವು ನಮ್ಮ ಇಂಡಿಯಾದಿಂದ ಹೊರಗಿನ ದೇಶ ಹೋಗೋದು ಭಾಳ ಕಷ್ಟ. ಕೆಲ್ಸದ ವರ್ಕ್ ಥ್ರೂ ನೀವು ಹೋಗೋದು ಭಾಳ ಕಷ್ಟ. ಯಾರು ನಿಮಗೆ ಸ್ಪಾನ್ಸರ್ ಮಾಡಲ್ಲ, ಅಲ್ಲಿಂದ ಕರ್ಸ್ಕೊಳ್ಳಲ್ಲ. ನಿಮ್ಗೆ ಒಂದು 10-15 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಅಂದರೆ, ನೀವು ಆರ್ಕಿಟೆಕ್ಟ್ ಅಂತ ಅಂದರೆ ಮಾತ್ರ ಕರ್ಸ್ಕೊಳ್ತಾರೆ ಆಯಿತಾ. ಇದು ಮತ್ತು ಈಗ US ಅಂತೂ ಬಂದ್ ಮಾಡಿದ್ದಾರೆ, ಕಂಪ್ಲೀಟಾಗಿ ಕರ್ಸ್ಕೊಳ್ಳೋದಿಲ್ಲ, H1B ವೀಸಾ ಅಂತ ಬಂದ್ ಮಾಡಿದ್ದಾರೆ. ಯು ಕೆದಂತೂ ಕೆಲಸಕ್ಕೆ ವೀಸಾ ಕೊಟ್ಕೊಂಡು ಯಾರೂ ಕರೆಯೋದಿಲ್ಲ ಆಯಿತಾ, ನಿಮಗೆ ಅಲ್ಲಿಂದ ಇಲ್ಲಿ ಬರ್ರಿ ಅಂತ. ಸೊ ನಾನೇನು ಹೇಳೋದಂದರೆ, ಮ್ಯಾನೇಜ್ಮೆಂಟ್ ಕೋರ್ಸ್ ಏನೇನು ಮಾಡಿರ್ತೀರಲ್ಲ, ಅವರು ಎಕ್ಸ್ಪೀರಿಯನ್ಸ್ ತೊಗೊಂಡು ಇಲ್ಲೂ ಮಾಸ್ಟರ್ ಮಾಡ್ಲಿಕ್ಕೆ ಬರ್ತೆ ಅಂತಂದರೆ ಭಾಳ ವೇಸ್ಟ್ ಗೈಸ್. ಯಾಕಂದರೆ ನಾನು ಸುಮಾರು ಜನ ನೋಡಿದ್ದೀನಿ, ನನ್ನ ಫ್ರೆಂಡ್ಸಲ್ಲಿ ಮ್ಯಾನೇಜ್ಮೆಂಟ್ ಕೋರ್ಸ್ ಮಾಡಿ ಬಂದಿದ್ದಾರೆ. ಇಲ್ಲಿ ಬಂದು ಏನೂ ಇಲ್ಲ ಗೈಸ್, ಎಲ್ಲ ವೇರ್ಹೌಸಲ್ಲಿ, ಮೆಕ್ಡೊನಾಲ್ಡ್ಸಲ್ಲಿ ಅಂತ ಕೆಲಸ ಮಾಡ್ತಾ ಇದ್ದಾರೆ ಆಯಿತಾ. ಯಾಕೆ ಅಂತ ಹೇಳ್ತೀನಿ ಆಯಿತಾ. ಯಾಕೆ ಅಂದರೆ ಮ್ಯಾನೇಜ್ಮೆಂಟ್ ಕೋರ್ಸು UK ಬ್ರಿಟಿಷ್ ಜನ ಮಾಡೋದು ಮ್ಯಾನೇಜ್ಮೆಂಟ್ ಕೋರ್ಸ್, ಅವರಿಗೆ ಈಸಿ ಬೇಕು. ಯಾವುದಾದ್ರೂ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಆಗಲಿ, ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಆಗಲಿ, ಇಂಥದ್ರಲ್ಲಿ ಅವರು ಕೋರ್ಸ್ ಮಾಡ್ತಾರೆ ನಮ್ಮ ಬ್ರಿಟಿಷ್ ಜನ. ಸೊ ನಿಮಗೆ ಯಾಕೆ ಅವ್ರು ತಗೊಂಡು ಸ್ಪಾನ್ಸರ್ಶಿಪ್ ಕೊಟ್ಟು ಇಲ್ಲಿ ಉಳಿಸ್ಕೊಳ್ತಾರೆ ಹೇಳಿ ಅಲ್ವಾ. ಇಲ್ಲಿ ಲೋಕಲ್ಸೇ ತಗೊಳ್ತಾರೆ ಅವರು. ಲೋಕಲ್ಸ್ ಇದ್ದಾರೆ ಬ್ರಿಟಿಷ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟಲ್ಲಿ, ನಾವು ಯಾಕೆ ಈ ಸ್ಟೂಡೆಂಟ್ನೇ ತಗೋಬೇಕು ಅಂತ ಹೇಳ್ಬಿಟ್ಟು ಅದನ್ನು ಥಿಂಕ್ ಮಾಡ್ತಾರೆ ಆಯಿತಾ. ಸೊ ನಾನು ಹೇಳೋದು, ನೀವು IT ಎಕ್ಸ್ಪೀರಿಯನ್ಸ್ ಇದೆ, ಭಾಳ ಎಕ್ಸ್ಪೀರಿಯನ್ಸ್ ಇದೆ, ಒಳ್ಳೆ ಕಂಪ್ನಿಯಲ್ಲಿ ಕೆಲಸ ಮಾಡಿದ್ದೀನಿ, ಸಾಫ್ಟ್ವೇರ್ ಇಂಜಿನಿಯರಿಂಗು ಅಂತಂದರೆ ಬರ್ಬೋದು. ಮ್ಯಾನೇಜ್ಮೆಂಟ್ ಕೋರ್ಸ್ ಎಲ್ಲ ಮಾಡಿ ಬಂದರೆ ಸ್ವಲ್ಪ ತುಂಬ ಡಿಸ್ಅಡ್ವಾಂಟೇಜ್ ಇದೆ ಗೈಸ್, ತುಂಬ ಡಿಸ್ಅಡ್ವಾಂಟೇಜ್ ಇದೆ. ಬಟ್ ಹೇಳೋಕ್ಕಾಗಲ್ಲ, ಲಕ್. ನೀವು ಅಷ್ಟೂ ರಿಸ್ಕ್ ತೊಗೊಂಡು ಬರ್ತೀರಂದರೆ ಅದು ನಿಮ್ಮ ಮೇಲೆ ಬಿಟ್ಟಿದ್ದು ಆಯಿತಾ. ಬೇರೆ ಕಂಟ್ರಿನೂ ಇದೆ, ಆಸ್ಟ್ರೇಲಿಯಾ ಹೋಗ್ರಿ, ಬೇರೆ ಕಂಟ್ರಿ, ಯುರೋಪ್ ಕಂಟ್ರಿ ಎಲ್ಲ ಉಂಟು. ಬಟ್ UK ದಲ್ಲಿ ಮಾರ್ಕೆಟ್ ಕಂಪ್ಲೀಟಾಗಿ ಡೌನ್ ಇದೆ. ಎಲ್ಲ ಎವ್ರಿ ಟೈಮ್ ಮಾರ್ಕೆಟ್ ಡೌನೇ ಇರ್ತದೆ ಇಲ್ಲಿ ಆಯಿತಾ. ನನಗಂತೂ ಹೇಳಲಿಕ್ಕಾಗಲ್ಲ, ನಾನು ಸ್ಟಾರ್ಟಿಂಗ್ 2 ವರ್ಷದಿಂದ ನೋಡ್ತಾ ಇದ್ದೀನಿ ಮಾರ್ಕೆಟ್ ಡೌನ್ ಅಂತ ಅಂತಾರೆ ಆಯಿತಾ. ಬಟ್ IT ಅವ್ರಿಗೆ ಸ್ವಲ್ಪ ಚಾನ್ಸಸ್ ಇದೆ, ಎಕ್ಸ್ಪೀರಿಯನ್ಸ್ ಇದ್ದರೆ ಆಯಿತಾ. ಮತ್ತೇನಂದರೆ, ಈಗ ನಾನು 1 ವರ್ಷ ಕೆಲಸ ಮಾಡಿದೆ. 1 ವರ್ಷ ಕೆಲಸ ಮಾಡಿ ಆದಮೇಲೆ ಸ್ಟೂಡೆಂಟ್ ವೀಸಾ ಇತ್ತು. ಅದಾದಮೇಲೆ ನೀವು ಮತ್ತೆ 2 ವರ್ಷ ಇರ್ತೀರ, ಇಲ್ಲಿ ಇರಬೇಕು ಅಂದರೆ ನಾವು ಮತ್ತೆ 3 ಲಕ್ಷ ಕಟ್ಟಬೇಕು. ಇಲ್ಲಿ ಈ ದೇಶ ಬರೀ ದುಡ್ಡು ತಿನ್ಲಿಕ್ಕೆ ನಂಬರ್ 1 ಆಯಿತಾ. ನಮ್ದಂತೂ ಲೂಟ್ ಮಾಡಾಯ್ತು ಅವರು, ನಮ್ಮ ಇಂಡಿಯಾನ ಲೂಟ್ ಮಾಡಾಯಿತು. 45 ಟ್ರಿಲಿಯನ್ ಏನೋ ಲೂಟ್ ಮಾಡಿದರು, ಡೈಮಂಡ್ ಎಲ್ಲ ಲೂಟ್ ಮಾಡಿದರು. ಈಗ ಮತ್ತೆ ಲೂಟ್ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ ಅವರು. ಸೊ ಮತ್ತೆ 3 ಲಕ್ಷ ಕಟ್ಟಬೇಕು ನಾವು ಆಯಿತಾ. ಮತ್ತೆ 3 ಲಕ್ಷ ಕಟ್ಟಿ ಆಮೇಲೆ ಮತ್ತೆ ಅಲ್ಲಿಂದ ನೆಕ್ಸ್ಟ್ ನಮ್ಮ ವೀಸಾ 2 ವರ್ಷ ತನಕ ಇರುತ್ತೆ, ಅದು ಗ್ರ್ಯಾಜುಯೇಟ್ ವೀಸಾ ಅಂತ. ಅಷ್ಟರಲ್ಲಿ ನಾವೇನು ಮಾಡಬೇಕು, ಕೆಲಸ ತಗೊಂಡು ಕೆಲಸ ಮಾಡಿ ಆಮೇಲೆ ಅವರು ಕಂಪ್ನಿಯವರು ಡಿಸೈಡ್ ಮಾಡಿ, ಇಲ್ಲ ನಮ್ಗೆ ಈ ಹುಡುಗಿ ಬೇಕಾಗದೆ ಒಳ್ಳೆ ಕೆಲಸ ಮಾಡ್ತದೆ, ನಮ್ಗೆ ಇಲ್ಲೇ ದೇಶದಲ್ಲಿ ಇಟ್ಕೊಳ್ತೆ, ಈ UK ದಲ್ಲಿ ಇಟ್ಕೊಳ್ತೆ ಅಂತ ಅವರು ವೀಸಾ ಎಕ್ಸ್ಟೆಂಡ್ ಮಾಡ್ತಾರೆ. ಅದು ಲಕ್, ನನಗಂತೂ ಗೊತ್ತಿಲ್ಲ, ನಂದು ಇನ್ನೂ ಈ ಕೆಲಸದಿಂದನೇ ತೆಗೆದಾಕಿದ್ದಾರೆ ನನ್ನ ಆಯಿತಾ. ಸೊ ಅದು ಡಿಪೆಂಡ್ಸ್ ಆನ್ ಲಕ್. ಸೊ ಬಟ್ ನಾನೀಗ ಕೆಲಸ ಅಪ್ಲೈ ಮಾಡ್ತಾ ಇದ್ದೀನಿ ಗೈಸ್. 1-2 ಇಂಟರ್ವ್ಯೂ ಮತ್ತು ಕಾಲ್ ಎಲ್ಲ ಬಂದಿದೆ. ಬಟ್ ನನ್ನ ಫ್ರೆಂಡ್ಸು, ನನ್ನೊಟ್ಟಿಗೆ ಕಲ್ತಿದ್ದವರು, ಅವರು ಸಾಫ್ಟ್ವೇರ್ ಇಂಜಿನಿಯರು, ಅವರು ಕೆಲಸ ಮಾಡಿ ಬಂದಿದ್ದಾರೆ ಇಂಡಿಯಾದಲ್ಲಿ. ಯಾರಿಗೂ ಒಂದು ಕಾಲ್ ಇಲ್ಲ, ಒಂದು ಮೆಸೇಜ್ ಇಲ್ಲ ರಿಕ್ರೂಟರಿಂದ. ಬಂದು 1 ವರ್ಷದ ಮೇಲೆ ಆಗೋಯ್ತು ಅವ್ರದ್ದು ಆಯಿತಾ. ಗ್ರ್ಯಾಜುಯೇಷನ್ ಮುಗಿದಾಯಿತು, ನಾನು ಒಬ್ಬಳೇ ಕೆಲ್ಸಕ್ಕೆ ಹೋಗಿದ್ದು. ಬಟ್ ನನ್ನ ಫ್ರೆಂಡ್ಸ್ ಯಾರೂ ಕೆಲ್ಸಕ್ಕೆ ಹೋಗಲಿಲ್ಲ, ಯಾರಿಗೂ ಕಾಲೇ ಬರಲಿಲ್ಲ. ಅದು ನಿಮ್ಮ CV ಹಂಗಿರಬೇಕು ಆಯಿತಾ. ನೀವು ತಲೆಯಲ್ಲಿ ಇಟ್ಕೊಬರ್ರಿ, ನೀವು ಓದ್ಬೇಕಾದ್ರೆ ಓದ್ಲಿಕ್ಕೆ ಬರ್ತೀರಲ್ಲ 1 ವರ್ಷ, ಅವಾಗೇನು ಟೆನ್ಷನ್ ಮಾಡಬೇಡಿ ನೀವು ಕೆಲಸದ ಬಗ್ಗೆ ಆಯಿತಾ. ನೀವು 1 ವರ್ಷ ಆರಾಮಾಗಿ ಚೆಲ್ ಮಾಡ್ಕೊಂಡು ಓದ್ರಿ ಆಯಿತಾ. ಓದೋದೇಂಟು ಭಾಳ, ಮತ್ತೊಂದು ವೀಡಿಯೋ ಮಾಡಿ ಹಾಕ್ತೀನಿ ಎಜುಕೇಷನ್ ಸಿಸ್ಟಮ್ ಎಲ್ಲ ಹೆಂಗಿರ್ತದಂತ ಆಯಿತಾ. ಮತ್ತೊಂದು ನೆಕ್ಸ್ಟ್ ವೀಡಿಯೋ ಮಾಡಿ ಹಾಕ್ತೀನಿ. ಸೊ ಓದೋದೇನು ಟೆನ್ಷನ್ ಇಲ್ಲ. ಬಟ್ ಪಾರ್ಟ್ ಟೈಮ್ ಜಾಬ್ ಮಾಡಿ, ಲಿವಿಂಗ್ ಎಕ್ಸ್ಪೆನ್ಸಸ್ ತುಂಬ ಖರ್ಚಿಲ್ಲಿ, ತುಂಬ ಖರ್ಚಾಯ್ತಾ, ತುಂಬ ರಾಶಿ ದುಡ್ಡು ಖರ್ಚಾಗ್ತದೆ. ಪಾರ್ಟ್ ಟೈಮ್ ಜಾಬ್ ಮಾಡಿ ಆಮೇಲೆ ಲಿವಿಂಗ್ ಎಕ್ಸ್ಪೆನ್ಸಸ್ ನೋಡ್ಕೊಳ್ಳಿ. ಈ ಜಾಬ್ ಬಗ್ಗೆ ಯೋಚನೆ ಮಾಡಿಬಿಡಿ. ನಿಮ್ಮ ಗ್ರ್ಯಾಜುಯೇಷನ್ ಆದಮೇಲೆ, ರಿಸಲ್ಟ್ ಬಂದಾದಮೇಲೆ, ನೀವು ಗ್ರ್ಯಾಜುಯೇಷನ್ ಮುಗಿಲಿಕ್ಕೆ ಒಂದು 2 ತಿಂಗಳು ಇರ್ತದಲ್ಲ, ಅವಾಗಿಂದ ಅಪ್ಲೈ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕು ನೀವು ಕೆಲಸಕ್ಕೆ. 2 ತಿಂಗಳು ಮುಂಚೆನೇ ಅಪ್ಲೈ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಆಯಿತಾ. ಮತ್ತು ನಿಮ್ಮ CV ಇದೆಲ್ಲ ಅದು ಚೆಂದ ಇರಬೇಕು, ಅದು ATS ಫಾರ್ಮೆಟಲ್ಲಿ ಇರಬೇಕು. CV 2 ಪೇಜ್ ಇರಬೇಕು ಅಷ್ಟೇ, 2 ಪೇಜ್ಗಿಂತ ಜಾಸ್ತಿನೂ ಇರಬಾರ್ದು, ಅದಕ್ಕಿಂತ ಕಮ್ಮಿನೂ ಇರಬಾರ್ದು. ಸೊ ನಿಮಗೆ
ನಿಮಗೇನಾದರೂ ಸಿ ವಿ ಈಗ ನೋಡಿ ನಂದು ಸಿ ವಿ 2-3 ನಾನು ಕಳಿಸಾದ್ಮೇಲೆ ಅವ್ರು ನನಗೆ ಕಾಲ್ ಬಂದಿದ್ದು ಆಯಿತಾ. ನನ್ನ ಫ್ರೆಂಡ್ಸಿಗೆ ಯಾರಿಗೂ ಕಾಲೇ ಬಂದಿಲ್ಲ ಅವ್ರು ಸಿ ವಿ ನೋಡಿ. ಸೊ ಹಾಗಾಗಿ ನಿಮಗೇನಾದರೂ ಸಿ ವಿ ಬಗ್ಗೆ ಏನಾದರೂ ಬೇಕು ಇನ್ಫಾರ್ಮೇಷನ್ ಅಂದರೆ ನನ್ನ ಕಮೆಂಟಲ್ಲಿ ಹೇಳಿ, ನಾನು ಮತ್ತೆ ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ. ಸಿ ವಿ ಹೆಂಗೆ ಚೆಂದ ಇರಬೇಕು, ಯಾವ ಥರ ಇರಬೇಕು, ನಂದೇ ಸಿ ವಿ ಬೇಕಾದ್ರೆ ನಿಮಗೆ ಒಂದು ಹಾಕ್ತೀನಿ ಡಿಸ್ಕ್ರಿಪ್ಷನಲ್ಲಿ ಆಯಿತಾ. ಮತ್ತೆಂತ ಅಂದರೆ ಸಿ ವಿ ಆಯಿತಾ, ಕೆಲಸ ಮಾಡು. ಮತ್ತೆಂತಂದರೆ ಇಲ್ಲಿ ಈ ಯುಕೆದಲ್ಲಿ ಇರ್ಬೋದಾ, ಫಾರ್ ಎವರ್ ಇರ್ಬೋದಾ, ಒಂದು 10-15 ವರ್ಷ ತನಕ ಇರ್ಬೋದಾ ಅಂತ ನಂದು ತಲೆಯಲ್ಲಿ ಎಂತ ಇತ್ತಂದರೆ, ಇಲ್ಲಿ ಹೋಗ್ತಾ ಇದ್ದೀನಲ್ಲ ಒಂದು 10 ವರ್ಷ 15 ವರ್ಷ ತನಕ ಇರುವ, ಚಂದ ಮಾಡಿ ಕೆಲಸ ಮಾಡ್ಕೊಂಡು ದುಡ್ಕೊಂಡು ಆಮೇಲೆ ಬೇಕಾದ್ರೆ ಸೆಟಲ್ ಆಗುವ ಈ ದೇಶದಲ್ಲಿ, ಆಮೇಲೆ ಬೇಕಾದ್ರೆ ವಾಪಸ್ ಹೋಗುವ ಅಂತ ನನ್ನ ತಲೆಯಲ್ಲಿತ್ತು ಆಯಿತಾ. ಬಟ್ ಈಗ ನನಗೆ ಇಷ್ಟ ಇಲ್ಲ ಇಲ್ಲಿಗೆ. ನಾನು ಒಂದು ವೀಸಾ ಸಿಕ್ಕಿ ಒಂದು 5 ವರ್ಷ ತನಕ ಅಷ್ಟೇ ಲಾಸ್ಟ್ ನಾನು ಇರೋದಿಲ್ಲಿ. ಯಾಕೆ ಅಂತ ರೀಸನ್ ಹೇಳ್ತೀನಿ ಕೇಳಿ. ಯಾಕೆ ಅಂದರೆ ಯು ಕೆಯಲ್ಲಿ ಭಾಳ ಇಲ್ಲಿಗಲ್ ಇಮಿಗ್ರೆಂಟ್ಸ್ ಆಗಿದ್ದಾರೆ. ಇಲ್ಲಿಗಲ್ ಇಮಿಗ್ರೆಂಟ್ಸ್ ಅಂದರೆ ಎಲ್ಲ ನೀವು ಪಾಕಿಸ್ತಾನಿ, ಅಫ್ಘಾನಿಸ್ತಾನಿ, ಮೊರಾಕೋ, ಅಲ್ಜೀರಿಯಾ, ಆಫ್ರಿಕಾ ಎಲ್ಲ ನಮ್ಮ ಎನಿಮಿ ದೇಶ ಇದ್ದಾವಲ್ಲ, ಎಲ್ಲ ಇಲ್ಲಿ ಬರ್ತಾಯಿದ್ದಾರೆ. ಎಲ್ಲ ಬೋಟ್ ತಗೊಂಡು ಹಿಂಗೆ ಬರ್ತಾಯಿದ್ದಾರೆ ಆಯಿತಾ, ಚಾನಲ್ ಕ್ರಾಸ್ ಮಾಡಿ. ಇಲ್ಲಿನ ಪ್ರೈಮ್ ಮಿನಿಸ್ಟ್ರು ಸ್ಟ್ರಿಕ್ಟ್ ಮಾಡ್ತಾ ಇಲ್ಲ, ಅವ್ರನ್ನ ಎಲ್ಲ ಬಿಡ್ತಾ ಇದ್ದಾನೆ ಒಳಗಡೆ ಬರ್ರಿ ಅಂತ. ಯಾಕಂದರೆ ಅವ್ನಿಗೆ ಓಟ್ ಬೇಕಲ್ಲ, ಹಾಗಾಗಿ ಅವನು ಓಟ್ಗೋಸ್ಕರ ಎಲ್ಲ ಜನನ ಬಿಡ್ತಾ ಇದ್ದಾನೆ ಹಂಗೆ ಬರ್ರಿ ಅಂತಲೇ. ಅವನೇನು ಸ್ಟ್ರಿಕ್ಟ್ ಆ್ಯಕ್ಷನ್ ತಗೊಳ್ತಿಲ್ಲ. ಇಲ್ಲಿನ ಜನ ಭಾಳ ಸೈಲೆಂಟ್ ಇದ್ದರು, ಅವರೆಲ್ಲ ಇಷ್ಟು ವರ್ಷ ಸೈಲೆಂಟಾಗಿದ್ದಾರೆ. ನೀವು ಎಲ್ಲ ಊಬರ್ ಬುಕ್ ಮಾಡಿದರೆ ಸಾಕು, ಎಲ್ಲ ಬರೋರು ಅವರೇ, ಪಾಕಿಸ್ತಾನಿ, ಅಫ್ಘಾನಿಸ್ತಾನ. ಅವ್ರೊಟ್ಟಿಗೆ ಕಾರಲ್ಲಿ ಹೋಗ್ಲಿಕ್ಕೆ ಹೆದರಿಕೆ ಆಗುತ್ತೆ ಆಯಿತಾ. ಸೊ ಹೆದರಿಕೆನೇ ಆಗ್ತದೆ. ನಾನು ದೇವ್ರನ್ನ ನೆನೆಸ್ಕೊಂಡು ಹೋಗ್ತೀನಿ ಒಂದೊಂದ್ಸತಿ. ಎಲ್ಲರೂ ಅವರೇ ಗಾಯ್ಸ್, ಎಲ್ಲರೂ ಅವರೇ, ಪಾಕಿಸ್ತಾನಿ ಅಫ್ಘಾನಿಸ್ತಾನೇ ಇರ್ತಾರೆ ಆಯಿತಾ. ಸೊ ಅವ್ರು ಹೆಂಗೆ ಗೊತ್ತಾಗುತ್ತೆ ಅಂದರೆ ಅವ್ರ ಲುಕ್ ಇದೆ ಅಲ್ಲ, ಅವ್ರ ಲುಕ್ಕು, ಅವ್ರ ಕಣ್ಣು, ಅವ್ರ ಥರ ಇರ್ತಲ್ಲ, ಅದು ನೋಡಿಬಿಟ್ರೆ ಹೆದರಿಕೆ ಆಗಿಬಿಡುತ್ತೆ ಆಯಿತಾ. ಸೊ ಹಾಗಾಗಿ ಇಲ್ಲಿ ತುಂಬ ಇಲ್ಲಿಗಲ್ ಇಮಿಗ್ರೆಂಟ್ಸ್ ಬರ್ತಾ ಇದ್ದಾರೆ. ಯು ಕೆ ಪ್ರೈಮ್ ಮಿನಿಸ್ಟರ್ ಏನು ಮಾಡ್ತಾ ಇಲ್ಲ. ಅದೊಂದು ಡಿಸ್ಅಡ್ವಾಂಟೇಜ್ ಯು ಕೆಗೆ. ಕಂಪ್ಲೀಟಾಗಿ ಯು ಕೆ ಬೀಳ್ತಾ ಇದೆ. ಲಂಡನ್ ಅಂತೂ ಕಂಪ್ಲೀಟಾಗಿ ಹೋಗ್ಬಿಟ್ಟಿದೆ ಆಯಿತಾ, ಹೇಳಲಿಕ್ಕಾಗಲ್ಲ. ಆಮೇಲೆ ಮತ್ತೆಂತಂದರೆ ಯು ಕೆ ಬ್ರಿಟಿಷ್ ಜನ ಸೀರಿಯಸ್ಸಾಗಿ ತೊಗೊಂಡಿಲ್ಲ. ಅವ್ರು ಇಷ್ಟು ವರ್ಷ ಸುಮ್ಮನಾಗ್ಬಿಟ್ರು. ಯಾರಾದರೂ ಬಂದರೂ ಅವ್ರಿಗೆ ಟೆನ್ಷನ್ ಇಲ್ಲ, ಸುಮ್ಮನಾಗ್ಬಿಟ್ರು. ಅವ್ರು ಏನೂ ಕೇರೆ ಮಾಡ್ತಿರ್ಲಿಲ್ಲ. ಈಗ ಅವ್ರಿಗೆ ಟೆನ್ಷನ್ ಸ್ಟಾರ್ಟ್ ಆಗಿದೆ. ಯಾಕಂದರೆ ಎಲ್ಲ ಕಡೆ ರೇಪ್ ಕೇಸು, ಎಲ್ಲ ಕಡೆ ಏನೇನೋ ನಡೀತಾ ಉಂಟು. ಹಾಗಾಗಿ ಈಗ ಅವ್ರು ಸ್ಟ್ರೈಕ್ ಮಾಡ್ತಿದ್ದಾರೆ, ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ನಮಗೆ ಊರಲ್ಲಿ ಶರಿಯಾ ಲಾ ಬೇಡ, ಆ ಬೇಡ, ಇದು ಬೇಡ ಅಂತ ಎಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಬಟ್ ಏನಾಗುತ್ತೋ ಗೊತ್ತಿಲ್ಲ, ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ ಗೈಸ್. ಯಾವ ಟೈಮಲ್ಲಿ ವಾರ್ ಆಗುತ್ತೆ, ಯಾವ ಟೈಮಲ್ಲಿ ಅಟ್ಯಾಕ್ ಆಗುತ್ತೆ, ಏನೂ ಗೊತ್ತಿಲ್ಲ ಆಯಿತಾ. ಎಲ್ಲ ಇಲ್ಲಿಗಲ್ ಇಮಿಗ್ರೆಂಟ್ಸ್ ಎಲ್ಲ ಇಲ್ಲಿದ್ದಾರೆ ಆಯಿತಾ. ಸೊ ಅದು ಭಾಳ ಬೇಜಾರಾಯಿತು ನನಗೆ ಕೇಳಿ. ನಾವು ಇಷ್ಟೆಲ್ಲ ಖರ್ಚು ಮಾಡಿ ಬಂದ್ವಿ, ಇಲ್ಲೇ ಲೈಫ್ ಲಾಂಗ್ ಇರಬೇಕಂತ ಆಸೆ ಇತ್ತು. ಬಟ್ ಈ ಥರ ಆಗ್ತಾ ಉಂಟಾ ಅಂತ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಲಿಲ್ಲ ಆಯಿತಾ. ನಾವು ಹೆಂಗಿರ್ಲಿಕ್ಕಾಗುತ್ತೆ ಗೈಸ್, ನಮ್ಮ ಇಂಡಿಯಾನೇ ಎಷ್ಟು ಸೇಫ್ ಅನಿಸುತ್ತೆ ನಮಗೆ ಅಲ್ವಾ. ನಾವು ಇಷ್ಟೆಲ್ಲ ಬಂದಿದ್ದೀವಿ ಒಂದು ಲೈಫ್ ಬಿಲ್ಡ್ ಮಾಡಬೇಕಂತ, ಇಲ್ಲಿ ಬಂದು ಒಂದು ಸ್ವಲ್ಪ ವರ್ಷ ಇದ್ದೋಗುವ ಅಂತ ನಮ್ಮ ಆಸೆ ಇದ್ದರೆ, ಈ ಥರ ದೇಶ ಹಿಂಗೆ ಆಗಿಬಿಟ್ರೆ ನಾವು ಲಾಕ್ ಆಗಿಬಿಟ್ರೆ ಏನು ಮಾಡಲಿಕ್ಕಾಗುತ್ತೆ ಆಯಿತಾ. ಇರಾಕ್ ಅಂತ ಎಲ್ಲರೂ ಈ ದೇಶದಲ್ಲಿ ಇರ್ತಾರೆ ಆಯಿತಾ. ಸೊ ಅದು ಒಂದು ನನಗೆ ಭಾಳ ಯು ಕೆ ಬಗ್ಗೆ ಬೇಜಾರಾಯಿತು. ಹಾಗಾಗಿ ಒಂದು 5 ವರ್ಷ ಇದ್ಬಿಟ್ಟು ಯು ಕೆ ಎಲ್ಲ ಕಂಪ್ಲೀಟಾಗಿ ಹೋಗೋ ತನಕ ಇದ್ಬಿಟ್ಟು ಎಕ್ಸ್ಪೀರಿಯೆನ್ಸ್ ತೊಗೊಂಡು ಹೋಗುವ ಅಂತ ಅಷ್ಟೇ ನಾನಿರೋದು. ಅದು ಬಿಟ್ಟರೆ ಬೇರೆ ಸಿಸ್ಟಮೆಲ್ಲ ಒಳ್ಳೆ, ವರ್ಕ್ ಕಲ್ಚರ್ ಎಲ್ಲ ಒಳ್ಳೆಯದೆ. ಅಷ್ಟು ಗಂಟೆಗೆ ಲಾಗಿನ್ ಮಾಡಿ ಅಷ್ಟು ಗಂಟೆಗೆ ಲಾಗೌಟ್ ಮಾಡಿದ್ರೆ ಸಾಕು, ಯಾರು ಏನು ಅನ್ನಲ್ಲ. ತುಂಬ ನಮ್ಮ ಇಂಡಿಯಾದಲ್ಲಿ ಭಾಳ ಜನ ಪ್ರೆಷರ್ ಕೊಡ್ತಾರೆ ಕೆಲಸದಲ್ಲಿ. ಸೊ ಇಷ್ಟು ಗಂಟೆ ಹೋಗಲಿಕ್ಕೆ ಬಿಡಲ್ಲ, 6 ಗಂಟೆ 7 ಗಂಟೆ ಆದರೆ ಆಫೀಸಿಂದ. ಹಾಗಾಗಿ ಆ ಥರ ಪ್ರೆಷರೆಲ್ಲ ಏನಿಲ್ಲ ಇಲ್ಲಿ. ಸೊ ಕರೆಕ್ಟಾಗಿ ವರ್ಕ್ ಕಲ್ಚರು ಎಲ್ಲದೂ ಚೆನ್ನಾಗಿದೆ. ಬಟ್ ಇದು ಕಂಟ್ರಿ ಈ ಥರ ಆಗ್ತಾ ಉಂಟು, ಏನು ಮಾಡಲಿಕ್ಕಾಗಲ್ಲ. ಸೊ ಇದು ಒಂದು ಡಿಸ್ಅಡ್ವಾಂಟೇಜ್ ಯು ಕೆಗೆ ಬಂದರೆ. ಮತ್ತೆಂತ ಅಂದರೆ ಅಷ್ಟೇ, ಮತ್ತೆಂತ ಇಲ್ಲ. ಮತ್ತೆ ನಿಮಗೇನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ನನಗೆ ಇದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಅದ್ರ ಬಗ್ಗೆ ಹೇಳ್ತೀನಿ. ಯಾಕಂದರೆ ಈಗ ನನಗೇನೇನು ಗೊತ್ತಿತ್ತು ಅದೆಲ್ಲ ನಾನೇನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ, ಅದನ್ನು ಹೇಳ್ತಾ ಇದ್ದೀನಿ ಅಷ್ಟೇ. ಮತ್ತೇನಾದರೂ ಇನ್ನೂ ಇನ್ಫಾರ್ಮೇಷನ್ ಬೇಕು ನಿಮಗೆ, ಇಮಿಗ್ರೇಷನ್ ಬಗ್ಗೆ ಹೆಂಗೆ ನಡೀತಾ ಇದೆ, ಮತ್ತು ಕಾಲೇಜ್ ಸ್ಟಡೀಸ್ ಹೆಂಗಿರುತ್ತೆ, ಆಮೇಲೆ ಅಂತ ಪಾರ್ಟ್ ಟೈಮ್ ಜಾಬ್ ಹೆಂಗೆ ಹುಡುಕೋದು ಅಂತ ಎಲ್ಲ ವಿಡಿಯೋ ಬೇಕು ಅಂದರೆ ನನಗೆ ಒಂದು ಕಮೆಂಟಲ್ಲಿ ತಿಳಿಸಿ ಆಯಿತಾ. ನಾನು ವಿಡಿಯೋ ಮಾಡಿ ಹಾಕ್ತೀನಿ ಆಯಿತಾ. ಸೊ ಅಷ್ಟು ಹೇಳ್ತಾ ಇದ್ದೀನಿ. ಮತ್ತೆ ಸಿಗುವ, ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೆ ಓಕೆನಾ. ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಓಕೆ ಬಾಯ್.